ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2024 ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು PGCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಯಾವಾಗಾದರೆ ಸ್ಟಾರ್ಟ್ ಆಗ್ಬೋದು, ಎಸ್ಟಿಮೇಟೆಡ್ ಡೇಟು, ಹಾಗೆ ಒಂದು ಆನ್ಲೈನಲ್ಲಿ ಆಗುತ್ತಾ ಇಲ್ಲ ಆಫ್ಲೈನಲ್ಲಿ ನಡೆಯುತ್ತಾ ಅಂತ, ಹಾಗೆ ಇನ್ನೂ ಸುಮಾರು ವಿದ್ಯಾರ್ಥಿಗಳಿಗಾದರೆ ರಿಸಲ್ಟ್ಸು ರ್ಯಾಂಕಿಂಗ್ ಆದರೆ ಅನೌನ್ಸ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಲೂ ಈ ವಿಡಿಯೋಲ್ಲಾದರೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ PGCET 2024 ನೀವು ಅಪ್ ಟು ಅಡ್ಮಿಷನ್ ಆಗೋ ತನಕ ಕಂಟಿನ್ಯೂಯಸ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಅದಾದ ನಂತರನೂ ನಿಮಗೆ 100% ಸಿಗೋ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ಸಿಗ್ತಾ ಹೋಗುತ್ತೆ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ಗೆ ಆದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇನ್ನೂ ಯಾರ್ದೆಲ್ಲ ರ್ಯಾಂಕಿಂಗ್ ಅನೌನ್ಸ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ, ನೀವು ಇಮಿಡಿಯೇಟಾಗಿ ಒಂದು KEA ಏನಾದರೆ ಮಲ್ಲೇಶ್ವರಮ್ಮು 18th ಕ್ರಾಸಲ್ಲಿ ಇದೆಯೋ ಅಂಥ ವಿದ್ಯಾರ್ಥಿಗಳು ನೀವು ಇಮಿಡಿಯೇಟಾಗಿ ಬ್ಯಾಂಗ್ಳೂರಿಗೆ ಬಂದು ಒಂದು ಮಲ್ಲೇಶ್ವರಮ್ಮು 18th ಕ್ರಾಸಲ್ಲಿರೋ KEA ಹೆಡ್ ಆಫೀಸ್ಗಾದರೆ ಭೇಟಿ ನೀಡಿ ನಿಮ್ಮ ಎಲ್ಲ ಡಿಗ್ರಿ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಸು ಹಾಗೆ ಅದರ ಜೊತೆಗೆ ನೀವು ಎಕ್ಸಾಮಿನೇಷನ್ ಬರೆದಿರೋ ಅಡ್ಮಿಷನ್ ಟಿಕೆಟು ಎಲ್ಲ ತಗೊಂಡು ಒಂದು ಜೆರಾಕ್ಸ್ ಕಾಪೀಸು ತಗೊಂಡೋದ್ರೆ ಅವರು ಒಂದು ಫಾರಮ್ ಆದರೆ ಕೊಡ್ತಾರೆ. ಅದರಲ್ಲಿ ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿ ಫಿಲ್ ಮಾಡಿ ಕೊಟ್ಟರೆ ನಿಮಗೆ ಇಮಿಡಿಯೇಟಾಗಿ ರ್ಯಾಂಕಿಂಗ್ ಆದರೆ ಅನೌನ್ಸ್ ಮಾಡ್ತಾರೆ. ಇದು ಇಮಿಡಿಯೇಟಾಗಿ ಮಾಡಿ ಯಾರ್ದೆಲ್ಲ ರ್ಯಾಂಕಿಂಗ್ ಅನೌನ್ಸ್ ಆಗಿಲ್ಲೋ ಅಂಥ ವಿದ್ಯಾರ್ಥಿಗಳು. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರೋದಾದರೆ, ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಪ್ರೀವಿಯಸ್ ಇಯರ್ ಎಲ್ಲ ಕ್ಲಾಸ್ ಎ ಹಾಗೆ ಕ್ಲಾಸ್ ಎನ್ ವಿದ್ಯಾರ್ಥಿಗಳಿಗೆಲ್ಲ ಆನ್ಲೈನಲ್ಲಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದರೆ ಕಾಲಾವಕಾಶ ಆದರೆ ಕೊಟ್ಟಿದ್ದರು. ಇದು ಒಂದು 10 to 15 ಡೇಸ್ ಆದರೆ ಟೈಮ್ ತಗೊಂಡು ಒಂದು ಪ್ರೀವಿಯಸ್ ಆಗಿ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಏನಾದರೆ ಸ್ಟಡಿ ಸರ್ಟಿಫಿಕೇಟ್ಸು, ಕ್ಯಾಸ್ಟ್ ಇನ್ಕಮ್ಮು ಎಲ್ಲ ಡಾಕ್ಯುಮೆಂಟ್ಸು ಅಪ್ಲೋಡ್ ಮಾಡಿರ್ತೀರ, ಅದರ ಬೇಸಸ್ಸಲ್ಲಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಆದರೆ ಜನ್ರೇಟ್ ಆಗುತ್ತೆ. ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆನ್ಲೈನಲ್ಲೇ ಮಾಡ್ತಾರೆ. ಅದಕ್ಕೂ ಮುಂಚೆನೇ ನಿಮಗೆ ಒಂದು ಆಡಿ ತಿದ್ದುಪಡಿಗೆ ಹಾಗೆ ಮಾರ್ಕ್ಸ್ ಎಂಟ್ರಿ ಏನಾದರೂ ಮಿಸ್ ಆಗಿದರೆ ಅದೆಲ್ಲ ಎಂಟ್ರಿ ಮಾಡೋಕ್ಕೆ ಒಂದು ಎಡಿಟ್ ಆಪ್ಷನ್ ಒಂದು ಬಿಟ್ಟು ಒಂದು ಆಡಿ ಎಂಟ್ರಿ ಎಲ್ಲ ಮಾಡೋಕ್ಕಾದರೆ ಅವಕಾಶ ಆದರೆ ಕೊಡ್ತಾರೆ. ಇದಾದ ನಂತರ ಆದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆನ್ಲೈನಲ್ಲಿ ವೆರಿಫಿಕೇಷನ್ ಸ್ಲಿಪ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾದರೆ ಅವಕಾಶ ನೀಡ್ತಾರೆ. ಇದು ಮೋಸ್ಟ್ ಪ್ರಾಬಬಲಿ ಅಕ್ಟೋಬರ್ 2nd ವೀಕ್ ಆದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಹಾಗೆ ವೆರಿಫಿಕೇಷನ್ ಸ್ಲಿಪ್ ಆದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕಾಲಾವಕಾಶ ಆದರೆ ಕೊಡ್ತಾರೆ. ಇನ್ನು ಉಳಿದವರು ಯಾರೆಲ್ಲ ಸ್ಪಾನ್ಸರ್ಡ್ ಕೋಟಾ, ಇನ್ನು ನಾನ್ ಕರ್ನಾಟಕ ಸ್ಟೂಡೆಂಟ್ಸು ಅಂಥ ವಿದ್ಯಾರ್ಥಿಗಳಿಗೆಲ್ಲ ಏನಾದರೆ BCDE ಅಂಥ ಕ್ಲಾಸಸ್ ಎಲ್ಲ ಬರ್ತಿದೆಯೋ ಅಂಥ ವಿದ್ಯಾರ್ಥಿಗಳು ನೀವು ಡೈರೆಕ್ಟಾಗಿ ಒಂದು KEA ಆಫೀಸು ಏನಾದರೂ ಮಲ್ಲೇಶ್ವರಂ ಇದೆಯೋ ಅಲ್ಲಿ ಆಫ್ಲೈನು ವೆರಿಫಿಕೇಷನ್ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಮಾಡ್ತಾರೆ. ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಆಫ್ಲೈನ್ ವೆರಿಫಿಕೇಷನ್ಗೆ ಅಟೆಂಡ್ ಆಗೋರು ಏನಾದರೂ ಡೀಟೇಲ್ಸ್ ಬೇಕಿದ್ದರೆ, ಹಾಗೆ ಯಾವ್ಯಾವ ಕ್ಲಾಸಸ್ಸು ಯಾರ್ಯಾರು ಬರ್ತೀರಾ ಅಂತ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಹೆಚ್ಚಿಗೆ ಕಮೆಂಟ್ಸ್ ಯಾವುದು ಬರುತ್ತೋ ಅದ್ರ ಬಗ್ಗೆ ಆದರೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ಏನಾದರೂ PGCET ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಪರ್ಸ್ನಲಾಗಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ ಏನಿದ್ರು ಕ್ಲಾರಿಫೈ ಮಾಡ್ಕೋಬೋದು. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋದಾದರೆ ಸಿಗೋಣ.